ಕೋಲಾರ ಭಾಗದ ನಾಯಕರ ಜೊತೆ ಮಾತನಾಡ್ತೇವೆ. ರಾಮನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ಇದು. ಕೋಲಾರ ಭಾಗದ ನಾಯಕರ ಜೊತೆಗೆ ಮಾತನಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈಗಾಗಲೇ ಬೆಂಗಳೂರಿಗೆ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ಕೂಡ ಆಗಿದೆ. ಬೆಂಗಳೂರಿಗೆ ಬರೋಕ್ಕೂ ಮುನ್ನ ರಾಮನಗರದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಸಹಜವಾಗಿ ಅವರೊಂದು ಇವರೊಂದು ಹೇಳ್ತಾರೆ. ಜಿಲ್ಲೆಯ ಮುಖಂಡರ ಅಭಿಪ್ರಾಯವನ್ನ ಪಡೆದು ಅಂತಿಮವಾಗಿ ನಾವು ತೀರ್ಮಾನವನ್ನ ತೆಗೆದುಕೊಳ್ತೀವಿ. ಕೋಲಾರ ಕ್ಷೇತ್ರದ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಾತಾಡ್ತೀವಿ ಇವತ್ತು ಮಾತಾಡ್ತೀವಿ. ಯಾರು ಹೇಳಿದ್ರು? ರಾಮ ಏನ್ ಮಾಡಿಲ್ಲ. ನ್ಯಾಚುರಲ್ ಆಗಿ ಅವರು ಒಂದು ಗುಂಪು ಹೇಳ್ತಾರೆ, ಇವರೊಂದು ಒಬ್ಬರು ಹೇಳ್ತಾರೆ ಅಷ್ಟೇ. ಅದು ಇತ್ಯರ್ಥ ಆಗಿಲ್ಲ ಸರ್. ಅಷ್ಟೊಂದು ಕಗ್ಗಂಟ ಸರ್ ಕೋಲಾರ ಬಗೆಹರಿಸಕ್ ಆಗದೆ ಇರುವಷ್ಟು ಇದಾಗಿದೆ ಅಂತ. ಬೇರೆ ಎಲ್ಲ ಕ್ಷೇತ್ರಗಳು ನೀವು ಬಗೆಹರಿಸಿದ್ರೆ ಸರ್? ಎಲ್ಲ ಬಗೆಹರಿದವೆ, ಅದು ಬಗೆಹರಿತದೆ. ಸರ್, ಇದು ಚುನಾವಣೆ ಮೇಲೆ ಪರಿಣಾಮ ಬೀರಲ್ವಾ ಸರ್ ಮುಂದೆ ನಡೆಯುತ್ತೆ? ಯಾಕೆಂದ್ರೆ ಯಾವ ಬಣ ಕೊಟ್ಟರು ಕೂಡ ಭಿನ್ನಮತ ಕಟ್ಟಿಟ್ಟ ಬುಟ್ಟಿ ಅಂತಾರೆ. ಹಾಗಾದ್ರೆ 10 ಜನಕ್ಕೆ ಕೊಡ್ಲಿಲ್ಲ ಕರ್ನಾಟಕ ಬಿಜೆಪಿಯವರು, ಅವರೆಲ್ಲ ಪರಿಣಾಮ ಬೀರಲ್ವಾ? ಬೀರಲ್ವೇನಪ್ಪ? ಬರೀ ನಮ್ಮದೇ ಪರಿಣಾಮ ಎಡಗೈ ಬಲಗೈ ಅನ್ನುವಂತ ವಾದವನ್ನ ಇಟ್ಟಿದ್ದಾರೆ ಸರ್. ಅಲ್ಲಿ ಈಗ ಎಡಗೈ ಸಮುದಾಯಕ್ಕೆ ಸಾಂಪ್ರದಾಯಿಕ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅಂತ ಮುನಿಯಪ್ಪರು ಹೇಳ್ತಾರೆ. ಸಾಂಪ್ರದಾಯಿಕ ಅಸ್ತ್ರ ಬಿಟ್ಟಿದ್ದಾರೆ ಸರ್. ಜಿಲ್ಲೆಯವರ ಅಭಿಪ್ರಾಯ ಕೇಳಿ ತೀರ್ಮಾನ ಮಾಡ್ತೀವಿ ಬಿಡಿ. ಈಗ